ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರ ಧೀಮಂತ ಧುರೀಣ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪ್ರಸಿದ್ಧ ನಟ ಹಾಗೂ ವಿಚಾರವಾದಿ ಪ್ರಕಾಶ್ ರಾಜ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ, ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ರವರು ಗ್ರಂಥವನ್ನು ಉದ್ಘಾಟಿಸಿ ಶುಭ ಕೋರಿದರು. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಕಿಡಿಕಾರಿದರು. ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ ಹೇಳುವುದನ್ನು ಬಿಟ್ಟು ಸಾಮಾನ್ಯ ಜನರ ಧ್ವನಿಯಾಗಿ ಜನ್ ಕಿ ಬಾತ್ ಮಾತನಾಡಲಿ. ದೇಶದಲ್ಲಿ ವೈಜ್ಞಾನಿಕ ಯುಗ ಬಂದಿದೆ ಎಂದು ಬೀಗುತ್ತಿದ್ದರೂ ಇಂದಿಗೂ ದೇಶದ ಪ್ರತಿಯೊಂದು ಹಳ್ಳಿಯಲ್ಲೂ ಅಸ್ಪೃಶ್ಯತೆ ಜೀವಂತವಾಗಿದೆ ಎಂಬುದು ಕಹಿ ಸತ್ಯ ಎಂದರು. ವರದಿ PR ಗುಡಿಮನಿ, ಕಲಬುರಗಿ. ಅಂದ್ರೆ ಇಷ್ಟು ಸಣ್ಣ ಒಂದು ಕೆಲಸಕ್ಕೆ ನಾವು ಪ್ರೆಷರ್ ಹಾಕ್ಬೇಕು. ಆಲ್ ಇಂಡಿಯಾ ಏನು LOP ಅಪೋಸಿಷನ್ ಲೀಡರ್ ಹೋಗ್ಬೇಕಾಯ್ತು. ಅರೆ, ನೀವು ಸಾಧಾರಣ ಕಾನೂನು ಪ್ರಕಾರ ಮಾಡತಕ್ಕಂಥ ಕೆಲಸ ನಾವೇನೂ ಮಾಡೋದಿಲ್ಲ. ರಸ್ತೆ ಮೇಲೆ ಜೈಕಾರ ಹೊಡ್ಕೋತ ಹೋದ್ರೆ ನಮ್ಮ ಮೇಲೆ ಕೇಸ್ ಆಗ್ತದೆ. ನಾವೆಲ್ಲರ ಕೂಗಿದ್ರೆ ಕೇಸ್ ಆಗ್ತದೆ. ಈಗ ನಮ್ಮಲ್ಲಿ 6 ಕೇಸ್ ಇವೆ ನನ್ನ. ಅದು ಹೆಂಗಿರ್ತಾರಂದ್ರೆ, ಒಬ್ಬ ಪಂಜಾಬ್ನಾಗ ಹಾಕ್ತಾನ, ಒಬ್ಬ ಆಸಾಮ್ದಾಗ ಹಾಕ್ತಾನ, ಒಬ್ಬ ಬೆಂಗಾಲ್ದಾಗ ಹಾಕ್ತಾನ. ಹೀಗೆ ನಾವು ಓಡಾಡ್ತಾನೆ ಇರ್ಬೇಕು ಎಲ್ಲ ಕಡೆ. ಆದರೆ ಈ ಕೇಸ್ ಹಾಕಿ ನಮ್ಗೆ ಹೆದರಿಸ್ಬೇಕಾದ್ರೆ ನಾವು ಹೆದರೋರಲ್ಲ. ಯಾಕೆ ಹೆದರೋಲ್ಲ ಅಂದರೆ, ನಾವು ಸತ್ಯದ ಮಾರ್ಗದ ಮೇಲೆ ಇದ್ದೇವೆ. ನಾವು ಸರಿಯಾದ ದಾರಿ ಮೇಲೆ ನಡೆದಿದ್ದೇವೆ. ದಾರಿ ತಪ್ಪದವರು ನೀವು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಹೋರಾಟ. ಎಜುಕೇಶನ್ ಸರಿ ಮಾಡಿ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದರೆ RSS ಅಡ್ಡ ಆಗಿದೆ. ಎಲ್ಲ ಪ್ರೊಫೆಸರ್, ಲೆಕ್ಚರರ್ ಅವರು, ವೈಸ್ ಚಾನ್ಸಲರ್ ಏನು ಬೇರೆಯವರು ಬುದ್ಧಿವಂತರಿಲ್ಲ. ₹1 ಅಂತಂದ್ರು. ಜಪಾನ್ ₹1 ಇಂಟ್ರೆಸ್ಟ್ ಕೊಡ್ಬೋದು. ಅವನು ಬಾಕಿದ ಅದ್ರಾಗ ವಸೂಲು ಮಾಡ್ತಾನೆ. ಬಾಕಿದ ವಸೂಲು ಮಾಡೋದು ಸ್ಪೇರ್ ಪಾರ್ಟ್ಸ್ನಲ್ಲಿ, ಇಂಜಿನ್ನಲ್ಲಿ, ಇದರಲ್ಲಿ ದುಡ್ಡು ವಸೂಲು ಮಾಡಿ ಅವನು ಈ ₹1 ಇದ್ದಿದ್ದನ್ನು ₹10 ಟ್ಯಾಕ್ಸ್ ವಸೂಲು ಮಾಡ್ತಾನೆ. ಇನ್ನೂ ಖೈರ್ ಈಗ 3 ಲಕ್ಷ ಕೋಟಿ ಖರ್ಚಾಯಿತು, ಇನ್ನೂ ಅದು ಬುಲೆಟ್ ಟ್ರೈನ್ ಓಡೇವಲ್ದದು. ಅದಕ್ಕೆ ಮೋದಿ ಏನು ಮಾಡ್ಲತ್ತಾನ, ಈ ಮಕ್ಕಳ ಮೇಲೆ ಬುಲೆಟ್ ಹಾರಿಸ್ಲತ್ತ. ಹೀಗೆ ಇವ್ರ ಸ್ಕೀಮ್ಗಳು 3 ಲಕ್ಷ ಕೋಟಿ, 500 ಕಿಲೋಮೀಟರ್ ಅಹಮದಾಬಾದ್ ಟು ಬಾಂಬೆಗೆ. ಅಂದ್ರೆ ನೀವು ಲೆಕ್ಕ ಹಾಕಿ ಇವ್ರ ಪ್ಲಾನಿಂಗ್ ಹೆಂಗದ, ಇವ್ರ ಎಕನಾಮಿಕ್ ಪ್ಲಾನಿಂಗ್ ಹೆಂಗಿದೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಸಾಕಷ್ಟು ನಿಮ್ಗೆ ಹೇಳಿದ್ದಾರೆ. ಅದಕ್ಕೆ ಇವತ್ತು ದೇಶ ಏನು ಫೇಸ್ ಮಾಡ್ತಾ ಇದೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮೋದಿ ಮುಂದೆ ಬರಬೇಕೆ ಹೊರತಾಗಿ ಬರೇ ದೇಶದ್ರೋಹಿಗಳು, ಒಂದೇ ಮಾತರ, ಖರ್ಗೆ ಅವರು ಹಿಂಗಂತಾರೆ, ಸೋನಿಯಾ ಗಾಂಧಿ ಹಂಗಂತಾರೆ. ಅರೆ, ನಾವು ಹೇಳ್ತೇವಪ್ಪ, ನಮ್ಮ ಪಾರ್ಟಿಯಲ್ಲಿ ಇದು ನಿರ್ಣಯ ಆಗಿದೆ, ನಮ್ಮ ರೆಸಲ್ಯೂಷನ್ದಲ್ಲಿ ಇದು ಬರೆದಿದ್ದಾರೆ, ಮಹಾತ್ಮ ಗಾಂಧಿ ಅವರು ಬರೆದಿದ್ದಾರೆ, ಹೇಳಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ದಾರೆ, ಮತ್ತು ವಲ್ಲಭಾಯ್ ಪಟೇಲ್ ಹೇಳಿದ್ದಾರೆ, ಇವರೆಲ್ಲ, ಜವಾಹರ್ಲಾಲ್ ನೆಹರು ಇವರೆಲ್ಲ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ನಾವು ಹೇಳ್ತಾ ಇದ್ದೇವೆ. ನಿಮಗೆ ಯಾಕೆ ನೋವಪ್ಪ? ನಾವೇನಾದರೂ ನಿಮ್ಮ ಅವರ ಹೆಸರೇನು RSS ಚೀಫ್ ಭಾಗವತ್ ಹೇಳಿದ್ದಂತೂ ಹೇಳಲ್ಲ. ಮೊದಲು ಭಾಗವತಂದು ಬೇರೆ ಬೇರೆ ಇತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು, ಅದು ಮಾಡಬೇಕು, ನಾವು ಸರಿಯಾಗಿರಬೇಕು, ಈಗ ಸ್ಥಿತಿ. ಈಗ ಅವನು ಬದಲಾಯಿಸ ಸ್ವರ. ಈಗ ಬೇರೆ ಬೇರೆ ಟ್ಯೂನ್ ನಡೆದು ಇಲ್ಲ, ದೇಶದಾಗ ಇದಿದೆ. ಅರೆ, ದೇಶದಾಗ ಇನ್ನೂ ಅಸ್ಪೃಶ್ಯತೆ ಇದೆ, ಸಾವಿರಾರು ವರ್ಷದಿಂದ ಇದೆ. ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನೀವು ಹಿಂದೂ ಅಂತ ನಾವೆಲ್ಲ ಹೇಳ್ಕೊತೇವಲ್ಲ, ನೀನು ಸರಿ ಮಾಡೋದಿತ್ತು. ಈಗ 12.5 ವರ್ಷ ನಿನ್ನ ಕೈಯಲ್ಲಿ ಸಿಕ್ಕಿದೆ ಅಲ್ಲ, ನೀನು ಯಾಕೆ ಅವ್ರಿಗೆ ಹೇಳಿದ್ದು ನಿಲ್ಲಿಸಿ ಅಂತ ಯಾಕೆ ಹೇಳಲ್ಲ? ನನ್ನಂತವ್ರ ಮೇಲೆ ಪರಿಣಾಮ ಬೀರಂಗ್ ಮಾಡಿದೆ ನೀವು. ಆದ್ರೆ ನನಗೇನು ಆಗೋದಿಲ್ಲ. ಆ ಮಾತು ಬೇರೆ.
ನನಗೆ ಕೆಲವು ಜನ ದಲಿತ ನಾಯಕರು ನಾನು ಕಾಂಗ್ರೆಸ್ ನಾಯಕ, ನಾನು ದಲಿತ ನಾಯಕ. ಇಲ್ಲಿ ಯಾರು ಕುಂತವರು ಈಗ ಅವರ ಅಧ್ಯಕ್ಷರ ಈಡಿಗರ ಅಧ್ಯಕ್ಷರ ಅಂತ ಹೇಳೋಣ, ಅಥವಾ ಅವ್ರು ಬ್ರಾಹ್ಮಣ ಅಧ್ಯಕ್ಷರ ಅಂತ ಹೇಳೋಣ. ನೀವು ನನಗೆ ಯಾಕೆ ಕೆಟ್ಟು ಬಿದ್ದೀರಿ? ನಾನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ. ನಿಮಗೇನಾದರೂ ನಾಚಿಕೆ ಬಂದರೆ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಹೇಳಕ್ಕೆ ಕನಿಷ್ಠ ಹೇಳಿ ಕಾಂಗ್ರೆಸ್ದ ಹಿರಿಯ ನಾಯಕರು ಅಂತಂದ್ಬಿಡಿ. ಅರೆ ನಿಮಗೆ ನಾಚಿಕೆ ಬರ್ತದಲ್ಲಪ್ಪ. ರಾಷ್ಟ್ರ ನಾಯಕರು, ಇವರು ಹಿರಿಯ ನಾಯಕರು, ಇವರು ದಲಿತ ನಾಯಕ. ದಲಿತ ಯಾರು? ದಲಿತ ಎಲ್ಲರೂ ಬಡವರು. ನಾನೇ ಇದ್ದೀನ ಅದರಲ್ಲಿ? ಎಲ್ಲ ಬಡವರೇ. ಯಾರ ಹತ್ರ ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಮನಿ ಇಲ್ಲ, ಎಜುಕೇಶನ್ ಇಲ್ಲ, ನೌಕರಿ ಇಲ್ಲ, ಅವರೆಲ್ಲ ದಲಿತರೇ. ಅವ್ರು ಯಾವ ಜಾತಿನೇ ಇರಲಿ. ಅದಕ್ಕೆ ಇಂಥ ಊಟಕ್ಕೆ ಮಾತು ನೀವು ಕೇಳಕ್ಕೆ ಹೋಗಬೇಡಿ. ಒಂದು ಕಡೆ ಸಕ್ಕರೆ ಬೆಲೆ ಏರ್ತಾ ಇದೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ, ಎಲ್ಲನೂ ಕೂಡ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ.